ಅಧಿವೇಶನದ ನಂತರ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗೋದು ಪಕ್ಕನಾ? ಈ ಪ್ರಶ್ನೆಗೆ ಉತ್ತರ ನಾವು ಕಾಯ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ, ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಬಳಿಕವೂ ಕೂಡ ಡಿಕೆ ಶಿವಕುಮಾರ್ ಪಟ್ಟು ಬಿಟ್ಟು ಕೊಟ್ಟಿಲ್ಲ. ಸುದೀಪ್ ಅಕ್ಕನ ಮಗನ ಮದುವೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಪಾಲಿಟಿಕ್ಸ್ ನ ಮಾತಾಗಿದ್ಯಾ, ಚರ್ಚೆಗಳಾಗಿದ್ಯಾ. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಜೊತೆ ಅಲ್ಲಿ ಮುಖಾಮುಖಿ ಭೇಟಿಯಾದಾಗ ಸುಮಾರು 3/4 ಗಂಟೆಗೂ ಹೆಚ್ಚಿನ ಕಾಲ ಇಬ್ರು ಮಾತಾಡಿದ್ದಾರೆ ಅಂತ ಮಾಹಿತಿ. ಸಿಕ್ರು ಹಾಯ್ ಬಾಯ್ ಹೇಳಿದ್ರು ಅಂದ್ರೆ ಅದೊಂಥರ ನಾವು ಇಲ್ದಲೇ ಇರುವ ವಿಚಾರಕ್ಕೆ ರೆಕ್ಕೆ ಪುಕ್ಕವನ್ನ ಹಾಕ್ತಾ ಇಲ್ಲ. ಬಿಕಾಸ್ ಮದುವೆಗೆ ಹೋದಾಗ 1/4 ಗಂಟೆ ಮಾತನಾಡಿದಾರೆ ಇಬ್ರೆ ಅಂತ ಮಾಹಿತಿ ಇದೆ. ರಹಸ್ಯ ಸಭೆ ಮಾಡಿದ್ರ ಬೇರೆಯವ್ರ ಮನೆ ಮದುವೆಯಲ್ಲಿ, ತಮ್ಮ ಬೆಂಬಲಕ್ಕೆ ನಿಂತ್ಕೋಬೇಕು ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರ ಡಿಕೆ ಶಿವಕುಮಾರ್ ಅವರು. ಇದೊಂಥರ ಕುರ್ಚಿ ಎಕ್ಸ್ಚೇಂಜ್. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣು, ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಕಣ್ಣು. ಒಬ್ಬ ಕ್ಯಾಪ್ಟನ್ ಆಗಬೇಕು ಅಥವಾ ಲೀಡರ್ ಆಗಬೇಕು ಅನ್ನುವಂಥವನು ತನ್ನ ಬಣ ಗಿಣ ಅನ್ನೋದನ್ನೆಲ್ಲ ಬಿಟ್ಟು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು, ಎಲ್ಲರನ್ನೂ ಓಲೈಸ್ಕೊಂಡು ಹೋಗ್ಬೇಕು, ಎಲ್ಲರ ಹತ್ರನೂ ಭೇಷ್ ಅನ್ನಿಸ್ಕೋಬೇಕು. ಆ ಒಂದು ಸ್ಟ್ರಾಟಜಿಯನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ? ಇದೇ ಸತೀಶ್ ಜಾರಕಿಹೊಳಿ ಅವರನ್ನ ಹಿಂದೆಯೂ ಕೂಡ ಭೇಟಿಯಾಗಿದ್ರು. ಈಗ ಸುದೀಪ್ ಅವರ ಅಣ್ಣನ ಮಗನ ಮದುವೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡಿದ್ದಾರೆ ಅಂತ ಮಾಹಿತಿ. ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ಸಾಹುಕಾರ್ಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಗ್ಗೆ ಆಸೆ ತೋರಿಸಿ ಬೆಂಬಲ ಕೇಳಿದ್ರ ಡಿ ಕೆ ಶಿವಕುಮಾರ್ ಅವರು. ಸಿಎಂ ಆಪ್ತ ಸಚಿವ ಜಾರಕಿಹೊಳಿ ಅವ್ರನ್ನ 2ನೇ ಸಲ ಭೇಟಿ ಮಾಡಿರೋದು. ಓಕೆ, ಇನ್ನು ಈ ಡಿ ಕೆ ಶಿವಕುಮಾರ್ ಅವರ ಭೇಟಿಯ ಗುಟ್ಟನ್ನ ಸಾಹುಕಾರ್ ಅವರು ಕೂಡ ಬಿಟ್ಕೊಟ್ಟಿಲ್ಲ, ಅಂದ್ರೆ ಸತೀಶ್ ಜಾರಕಿಹೊಳಿ ಬಿಟ್ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ನಾನು ಭೇಟಿಯಾಗಿದ್ದು ನಿಜ, ಪ್ರತ್ಯೇಕವಾಗಿ 15 ನಿಮಿಷ ಅಷ್ಟೇ ಅಲ್ಲ ರೀ, ಜಾಸ್ತಿ ಹೊತ್ತೇ ಮಾತಾಡಿದ್ವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಅಧ್ಯಕ್ಷ ಗಾದಿ ಬಗ್ಗೆ ಪಕ್ಷದ ಹಂತದಲ್ಲಿ ಚರ್ಚೆ ಇನ್ನೂ ಶುರುವಾಗಿಲ್ಲ. ಡಿ ಕೆ ಶಿವಕುಮಾರ್ ನಮ್ಮ ಬೆಂಬಲ ಕೇಳುವಂತಹ ಮಾತೇನು ಬರಲ್ಲ ಬಿಡಿ, ಏನೇ ವಿಚಾರವಾದರೂ ಅದು ಪಕ್ಷ ಅಂತಿಮವಾಗಿ ನಿರ್ಧರಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ, ಪ್ರೈವೇಟ್ ಜೆಟ್ನ ಓನರ್ ಸತೀಶ್ ಜಾರಕಿಹೊಳಿ ಇಲ್ಲ ಅಂಥದ್ದೇನೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅಂಥದ್ದೇನೂ ಚರ್ಚೆ ಆಗಲಿಲ್ಲ ಅಂದ್ರೆ ಏನು ಚರ್ಚೆ ಆಯಿತು ಹಾಗಾದ್ರೆ? ಹೌದು, ಭೇಟಿಯಾದ ಸಂದರ್ಭ ಹೇಳೋಲ್ಲ ನೀವು. ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು, ಅದು ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗ್ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ.